ಕ್ಯಾನ್ಸರ್ ಯಾಕೆ ಬರುತ್ತೆ ಫಸ್ಟ್ ಆಫ್ ಆಲ್ ನೋಡಿ, ಈಸಿಲಿ ಹೇಳ್ತಾರೆ ಸ್ಮೋಕ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ, ಲಂಗ್ ಕ್ಯಾನ್ಸರ್. ಮೊನ್ನೆ ತಾನೇ ಅಪರ್ಣ ಅವರು ತೀರ್ಕೊಂಡಾಗೆ ಕ್ಯಾನ್ಸರ್ ಇಲ್ಲಿ ಲಂಗ್ ಕ್ಯಾನ್ಸರ್ ಇಂದ ತೀರ್ಕೊಂಡ್ರು ಅಂತ. ಸೊ ಅವ್ರಿಗೆ ಯಾಕೆ ಗೊತ್ತಾಗ್ಲಿಲ್ಲ ಇಂಥ ಪ್ರಶ್ನೆಗಳು ಬಂದಾಗೆ ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. ಈ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂದ್ರೆ ನೋಡಿ, ಅದಕ್ಕಿಂತ ಮೊದಲು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಬೇಕಂದ್ರೆ ಅಲರ್ಜಿ ಯಾಕೆ ಬರುತ್ತೆ ಡಾಕ್ಟ್ರೆ ಅಂತೀನಿ. ಅಂದ್ರೆ ಕೆರೆತ ಇವೆಲ್ಲ ಬರುತ್ತಲ್ಲ, ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಇಸ್ ಅನ್ ಅಲರ್ಜನ್ ಅಂತೀವಿ. ನೀವು ಯಾವ್ದೊಂದು ಸೊಪ್ಪು ಮುಟ್ಟಿದ್ರೆ, ಗಿಡ ಮುಟ್ಟಿದ್ರೆ ಅಲರ್ಜಿ ಆಗುತ್ತೆ, ನೀರಿಂದ ಅಲರ್ಜಿ ಆಗುತ್ತೆ, ಹಾಲಿಂದ ಅಲರ್ಜಿ ಆಗುತ್ತೆ. ಅದೇ ರೀತಿ ಅಲರ್ಜನ್ ಅಂದ್ರೆ ಅಲರ್ಜಿ ತರುವಂತ ವಸ್ತು. ಕಾರ್ಸಿನೋಜನ್ ಅಂದ್ರೆ ಕ್ಯಾನ್ಸರ್ನ ಉಂಟು ಮಾಡುವಂತ ಸಬ್ಜೆಕ್ಟ್ಗೆ ನಾವು ಕಾರ್ಸಿನೋಜನ್ ಅಂತೀವಿ. ಸೊ ಜನಗಳಿಗೆ ಅರ್ಥ ಆಗಬೇಕು ಅಂದ್ರೆ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಇಸ್ ಎ ಕಾರ್ಸಿನೋಜನ್. ಸಿಂಪಲ್ ಎಕ್ಸಾಂಪಲ್, ಸನ್ಲೈಟ್ ಇಂದ ಕ್ಯಾನ್ಸರ್ ಆಗ್ಬೋದು. ಅದಕ್ಕೆ ನೋಡಿ